ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೃಷ್ಣನ ಕೈಯಲ್ಲಿ ಸಾಂಬನ ಹತ್ಯೆ ಆಗತ್ತೆ. ಆ ಭಲ್ಲೂಕ ಜನರ ಒಂದು ಸಂಪ್ರದಾಯದ ಹಾಗೆ ಆ ಸಾಂಬನಿಗೆ ಗೊತ್ತಾಗಿದ್ದ ಹೆಣ್ಣು ರೋಹಿಣಿ, ಅವಳನ್ನು ಇವನು ಮದುವೆ ಮಾಡ್ಕೋಬೇಕು. ಮದುವೆ ಮಾಡ್ಕೊಳ್ದೇ ಇದ್ದರೆ ಆ ಹುಡುಗಿನ ಬೆಂಕಿಯಲ್ಲಿ ಹಾಕಲೇಬೇಕು ಅಂತ ಹೇಳಿಬಿಟ್ಟು ಆ ಭಲ್ಲೂಕ ಒಂದು ಸಮಾಜ ತೀರ್ಮಾನ ಮಾಡತ್ತೆ. ಆಗ ಕೃಷ್ಣ ಹೇಳ್ತಾನೆ, ಅವಳಿಗಿಷ್ಟ ಇಲ್ಲದೆ ನಾನು ಅವಳನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನೀವೇ ಹೇಳ್ತಾ ಇದ್ದೀರ ನಾನು ಧರ್ಮಪುರುಷ ಅಂತ, ನಾನು ಹೇಳಿದಾಗೆ ನೀವು ಕೇಳಬೇಕು ಅಂತೇಳಿ ಹೇಳ್ತಾನೆ. ಆದರೆ ಅವ್ರು ಯಾರೂ ಒಪ್ಕೊಳ್ಳೋದಿಲ್ಲ. ನೀನು ಧರ್ಮಪುರುಷನೇ ಆಗಿದ್ದರೂ ಕೂಡ ನಮ್ಮ ಭಗವಂತನಾದ ಆ ಸರ್ವಕರಾಳ ದೇವ ಒಪ್ಕೊಳ್ಳೋವರೆಗೂ, ಅಂದರೆ ಆ ಸರ್ವಶಕ್ತನಾದ ಭಗವಂತ ಅಂಗೀಕರಿಸೋವರೆಗೂ ನೀನು ಧರ್ಮಪುರುಷ, ನೀನೇ ಯಾವುದನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಅಂತೇಳಿ ಹೇಳ್ತಾರೆ. ಅಲ್ಲಿ ಸುತ್ತ ಕೂತಿದ್ದ ಕರಡಿ ಜನ ಎಲ್ಲರೂ ಗಟ್ಟಿಯಾಗಿ ಕೂಗ್ತಾರೆ. ಈ ಅಂತಿಮ ಸಂದೇಶವನ್ನು ಎಲ್ಲರೂ ಕೇಳಿಸ್ಕೊಳ್ತಾರೆ. ಸರ್ವಶಕ್ತ ಸದಾಭಯಂಕರ ಕಾಲಕರಾಳ ಭಗವಂತ ತನ್ನ ಭಲ್ಲೂಕ ಜನರನ್ನ ಕಾಪಾಡಲಿ ಅಂತ ಎಲ್ಲರೂ ಒಟ್ಟಿಗೆ ಕೂಗ್ಕೊತಾರೆ. ಈ ಗದ್ದಲ ಎಲ್ಲ ಅಡಗತ್ತೆ. ಆಮೇಲೆ ಕೃಷ್ಣ ಹೇಳ್ತಾನೆ, ಸರ್ವಶಕ್ತನ ಅಪ್ಪಣೆಗಳನ್ನು ಉಲ್ಲಂಘಿಸೋಕ್ಕೆ ನನಗೂ ಇಷ್ಟ ಇಲ್ಲ. ಆದರೆ ನನ್ನದೇನು ಅಂತಂದರೆ, ಅವಳು ಒಪ್ಪದೆ ನಾನು ಮದುವೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅವಳು ಒಪ್ಪದ ಮದುವೆಯನ್ನು ಭಗವಂತ ಕೂಡ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾನೆ. ಆಗ ಜಾಂಬವಂತ ಕೈ ಎತ್ತುತ್ತಾನೆ, ಪ್ರಾರ್ಥನೆ ಮಾಡ್ತಾನೆ ಭಗವಂತನಿಗೆ. ಅಂದರೆ ನೀನು ಸರಿಯಾಗಿ ಒಂದು ಅಪ್ಪಣೆ ಕೊಡು ಅಂದ್ಬಿಟ್ಟು ಆ ಪ್ರಾರ್ಥನೆಯಲ್ಲಿ ಎಲ್ಲರೂ ಸೇರಿಕೊಳ್ತಾರೆ. ಆಮೇಲೆ ಆ ರಾಜ ಕೃಷ್ಣನ ಕಡೆ ಕಠೋರವಾಗಿ ನೋಡಿ ಹೇಳ್ತಾನೆ, ನೋಡು, ಕೊನೆಯದಾಗಿ ಕೇಳ್ತಾ ಇದ್ದೀನಿ, ನೀನು ಈ ತರುಣಿಯನ್ನು ಒಪ್ಕೊತೀಯೋ ಅಥವಾ ಅವಳನ್ನು ಭಗವಂತನಿಗೆ ಬಲಿ ಕೊಡೋಣವೋ ಅಂತ ಹೇಳ್ಬಿಟ್ಟು. ಕೃಷ್ಣ ಆ ಪಕ್ಷಿ ಕನ್ಯೆಯ ಕಡೆ ನೋಡ್ತಾನೆ. ಅವಳ ಮುಖದಲ್ಲಿ ದುಃಖ ಒಡೆದು ಕಾಣ್ತಾ ಇರುತ್ತೆ. ವೇದಿಕೆಯಲ್ಲಿ ಇದ್ದ ಬೆಂಕಿ ಕಡೆ ಅವಳ ಕೆನ್ನೆ ಮೇಲೆ ಕಣ್ಣೀರು ಹರಿದು ಹೋಗ್ತಾ ಇರುತ್ತೆ. ಕರಡಿ ಜನ ಎಲ್ಲ ಕಿರ್ಚಾಡ್ತಾ ಇರ್ತಾರೆ, ಅವಳನ್ನು ಬೆಂಕಿಯಲ್ಲಿ ನೂಕಿ ಅಂದ್ಬಿಟ್ಟು. ಸದ್ದೆಲ್ಲ ಅಡಗತ್ತೆ. ಆಮೇಲೆ ಕೃಷ್ಣ ದೊರೆಯನ್ನು ಕೇಳ್ತಾನೆ, ಧರ್ಮಪುರುಷ ಅದು ಕೃಷ್ಣನನ್ನು ರಾಜ ಕೇಳ್ತಾನೆ, ಏನು ನಿನ್ನ ನಿರ್ಧಾರ ಹೇಳು, ಈ ಹುಡುಗಿಯನ್ನು ಅಂದರೆ ಈ ಜಾಂಬವಂತನ ಮಗಳನ್ನು ನೀನು ಮದುವೆ ಆಗ್ತೀಯೋ ಇಲ್ವೋ ಅಂತ. ಆ ಮಾತನ್ನು ಕೇಳಿ ರೋಹಿಣಿಗೆ ಭಯ ಆಗುತ್ತೆ. ಏಕೆಂದರೆ ಈ ಬಂದಿರತಕ್ಕಂಥ ಹುಡುಗ ಅಂದರೆ ಕೃಷ್ಣ ತನ್ನನ್ನು ಒಪ್ಕೊತಾ ಇಲ್ಲ. ಜೊತೆಗೆ ತನಗೆ ಗೊತ್ತಾಗಿದ್ದ ಸಾಂಬ ಸತ್ತು ಹೋಗಿದ್ದಾನೆ. ಈಗ ಇವನು ಒಪ್ಕೊಳ್ದಿದ್ರೆ ತನಗಿರೋ ಒಂದೇ ಏಕೈಕ ಮಾರ್ಗ ಅಂತಂದರೆ ತನ್ನನ್ನು ಬೆಂಕಿಯಲ್ಲಿ ನೂಕ್ತಾರೆ. ಇದೆಲ್ಲ ತಿಳಿದು ಅವಳಿಗೆ ಭಯ ಆಗ್ತಾ ಇರುತ್ತೆ. ಸುತ್ತ ಇದ್ದ ಹೆಂಗಸರು ಅವಳನ್ನು ಭದ್ರವಾಗಿ ಹಿಡ್ಕೊಂಡಿರ್ತಾರೆ. ಅಂದರೆ ಅವಳಲ್ಲಿಂದ ಓಡದೇ ಇರಲಿ, ಜೊತೆಗೆ ಮೂರ್ಛೆ ಬಿದ್ದು ಬೀಳದೇ ಇರಲಿ ಅಂದ್ಬಿಟ್ಟು. ಅವಳು ಎಲ್ಲಿ ಮೂರ್ಛೆ ಹೋಗ್ತಾಳೋ ಅಂದ್ಬಿಟ್ಟು ಅಲ್ಲಿದ್ದ ಒಬ್ಬ ಹೆಂಗಸು ಅವಳ ಬೆನ್ನ ಮೇಲೆ ಆವಾಗವಾಗ ಕೂದುತ್ತಾ ಇರ್ತಾಳೆ. ಅದ್ರ ನೋವು ಕೂಡ ಅವಳನ್ನು ಕಾಡ್ತಾ ಇರುತ್ತೆ. ಆಗ ಅಲ್ಲಿದ್ದ ಒಂದು ಮಣ್ಣಿನ ಪಾತ್ರೆಯಲ್ಲಿ ಕಷಾಯ ಇರುತ್ತೆ. ಅದನ್ನು ತೆಗೆದು ಸತ್ಯಭಾಮೆ ರೋಹಿಣಿಗೆ ಕುಡಿಲಿಕ್ಕೆ ಕೊಡ್ತಾಳೆ. ಈಗ ಅವಳು ಅದನ್ನು ಕುಡಿತಾಳೆ. ಒಂದು ಸ್ವಲ್ಪ ಏನೋ ಶಕ್ತಿ ಬಂದಂಗೆ ಅನಿಸುತ್ತೆ. ತನಗೆ ಯಾರು ಈ ಪಾನೀಯ ಕುಡಿಸಿದ್ದು ಅಂತ ನೋಡ್ತಾಳೆ. ಅಲ್ಲಿದ್ದಿದ್ದು ಅಪರಿಚಿತಳು, ಅಂದರೆ ಹೊಸದಾಗಿ ಬಂದ ಹೆಣ್ಣು ಮಗಳು. ಆಗ ಆ ಪಕ್ಷಿ ಕನ್ಯೆ ಪಿಸುಗುಡ್ತಾಳೆ, ಅಪರಿಚಿತಳೆ, ನೀನು ಎಷ್ಟು ಒಳ್ಳೆಯವಳು ಅಂತ ಹೇಳಿಬಿಟ್ಟು ಬಿಕ್ಕಿ ಹತ್ಕೊಂಡು ಸತ್ಯಭಾಮೆಗೆ ಜೋತು ಬೀಳ್ತಾಳೆ. ಒಂದು ಸ್ವಲ್ಪ ಹೊತ್ತಾಗತ್ತೆ. ಆಮೇಲೆ ಭಯ ತುಂಬಿದ ಧ್ವನಿಯಲ್ಲಿ ರೋಹಿಣಿ ತಂದೆಗೆ ಹೇಳ್ತಾಳೆ, ಅಪ್ಪ, ನನ್ನನ್ನು ಈ ವೇದಿಕೆಯಲ್ಲಿ ಬಲಿ ಕೊಟ್ಟುಬಿಡಿ, ನಾನು ಈ ಅಪರಿಚಿತನನ್ನು ಮದುವೆ ಆಗೋದಿಲ್ಲ ಅಂತ. ಆಗ ಕೃಷ್ಣ ಅವಳನ್ನು ನೋಡ್ತಾನೆ. ಅವನನ್ನು ಮದುವೆ ಆಗೋಕ್ಕೆ ಅವಳಿಗೆ ಇಷ್ಟ ಇಲ್ಲ. ಏಕೆಂದರೆ ಉತ್ಸವದ ದಿನವೇ ಅವಳು ಇವನ ಕಡೆಗೆ ಕೈ ಚಾಚಿರ್ತಾಳೆ, ಕೈ ಹಿಡ್ಕೊ ಅಂದರೆ ತನ್ನ ಜೊತೆಗೆ ಆ ಉತ್ಸವದಲ್ಲಿ ಭಾಗಿಯಾಗಬಾ ಅಂತ. ಅದನ್ನು ಕೃಷ್ಣ ತಿರಸ್ಕರಿಸಿರ್ತಾನೆ. ಈಗ ನೋಡಿದ್ರೆ ಬಲಾತ್ಕಾರವಾಗಿ ಅವಳನ್ನು ಮದುವೆ ಆಗೋಕ್ಕೆ ಒಪ್ಪಲೇಬೇಕು. ಏನು ಮಾಡಬೇಕು ಅನ್ನೋ ಒಂದು ಚಿಂತೆಯಲ್ಲಿ ಕೃಷ್ಣ ಬೀಳ್ತಾನೆ. ಏನಂದೆ ನೀನು ಅಂತ ಭಲ್ಲೂಕ ರಾಜ ಕೂಗ್ತಾನೆ. ಆಗ ರೋಹಿಣಿಗೆ ಸಂಕಟ ಹೆಚ್ಚಾಗುತ್ತೆ, ದುಃಖ ಬರುತ್ತೆ, ಅವಳ ಧ್ವನಿ ಕುಗ್ಗುತ್ತೆ, ತುಟಿಗಳು ಅದುರುತ್ತವೆ. ಅಪ್ಪ, ನಾನು ಬೆಂಕಿಯಲ್ಲಿ ಬೀಳ್ತೀನಿ ಅಂತ ಆ ಅಗ್ನಿವೇದಿಕೆ ಕಡೆಗೆ ರೋಹಿಣಿ ಮುಂದುವರಿತಾಳೆ. ಅವಳ ಈ ಹೃದಯ ವಿದ್ರಾವಕವಾದ ಸಂಕಟವನ್ನು ಕೃಷ್ಣ ನೋಡ್ತಾನೆ. ಅವಳ ಕೈಯನ್ನು ಹಿಡಿತಾನೆ, ಮುಂದೆ ಹೋಗದ ಹಾಗೆ ತಡಿತಾನೆ. ಪಕ್ಷಿ ಕನ್ಯೆ, ಬೇಡ, ನಾನು ನಿನ್ನನ್ನು ಮದುವೆ ಆಗ್ತೀನಿ, ಇನ್ನು ಅಗ್ನಿಗೆ ಆಹುತಿ ಆಗಬೇಡ
ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಮತ್ತೆ ಮತ್ತೆ ಹೇಳ್ತಾನೆ. ಆದರೆ ಅವಳು ತಲೆ ಕೊಡ್ತಾಳೆ. ಕೃಷ್ಣನ ಕೈ ಬಿಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಳೆ. ತಡೆದು ಹೇಳ್ತಾಳೆ, ಬೇಡ ಬೇಡ, ನನ್ನನ್ನು ಮದುವೆ ಆದರೆ ನಿನಗೆ ಬಹಳ ದುಃಖ ಆಗುತ್ತೆ, ಏಕೆಂದರೆ ನಿನಗೆ ತಕ್ಕ ಹೆಂಡತಿ ನಾನಲ್ಲ ಅಂತ ಗೊಣಗ್ತಾಳೆ. ಅವಳ ಕಣ್ಣಲ್ಲಿ ಭಯ ತುಂಬಿರುತ್ತೆ, ಕಂಬನಿ ತುಂಬಿರುತ್ತೆ. ಆ ಕಣ್ಣುಗಳನ್ನು ಕೃಷ್ಣ ನೋಡ್ತಾನೆ. ಆಮೇಲೆ ಅವಳ ಹೆಗಲಿನ ಮೇಲೆ ತನ್ನ ಕೈ ಇಡ್ತಾನೆ. ಹೇಳ್ತಾನೆ, ಯಾಕೆ ನನ್ನ ಹೆಂಡತಿ ಆಗೋಕ್ಕೆ ನಿನಗೆ ಭಯನಾ? ಯಾಕೆ? ನಾನು ನಿನಗೆ ಯಾವತ್ತೂ ದುಃಖ ಕೊಡೋದಿಲ್ಲ ಅಂಥೇಳಿ ಹೇಳ್ತಾನೆ. ಅವರ ಸುತ್ತ ಇದ್ದಂತಹ ಕರಡಿ ಜನಕ್ಕೆ ಇವ್ರು ಏನು ಮಾತಾಡ್ತಿದ್ದಾರೆ ಅಂತ ಅರ್ಥ ಆಗೋದಿಲ್ಲ. ಆದರೆ ಈ ಸಂಭಾಷಣೆಯ ಪರಿಣಾಮ ಏನಾಗ್ಬೋದು ಅಂತ ಎಲ್ಲರೂ ಆತುರದಿಂದ ಕಾಯ್ತಾ ಇರ್ತಾರೆ. ಸರಿ, ಅವ್ರಿಗೆ ಸಂತೋಷ ಪಡಬೇಕೋ ಬೇಡವೋ ಅರ್ಥ ಆಗೋದಿಲ್ಲ. ಅಂದರೆ ಆ ಬಂದವನು ಅಪರಿಚಿತ ಅವಳನ್ನು ಒಪ್ಪಿಕೊಂಡ್ರೆ ಮದುವೆ ಆಗತ್ತೆ. ಒಂದು ವೇಳೆ ಮದುವೆ ಆಗಲಿಲ್ಲ ಅಂದರೆ ಇಬ್ಬರಲ್ಲಿ ಒಬ್ಬರು ಆ ಕರಾಳ ದೇವನಿಗೆ ಬಲಿ ಆಗಲೇಬೇಕು. ಇದನ್ನು ಅವರೆಲ್ಲರೂ ತುಂಬ ಒಂದು ರೀತಿಯ ಆಸಕ್ತಿಯಿಂದ ಈ ಮುಂದಾಗೋ ಘಟನೆಯನ್ನು ನೋಡ್ತಾ ಕೂತಿರ್ತಾರೆ. ಸ್ವಲ್ಪ ಹೊತ್ತು ರೋಹಿಣಿ ಮುಖವನ್ನು ಕೆಳಗೆ ಹಾಕ್ತಾಳೆ, ಉತ್ತರ ಕೊಡೋದಿಲ್ಲ. ಆಮೇಲೆ ಮುಖ ಎತ್ತಿ ಕೃಷ್ಣನ ಕಡೆಗೆ ನೋಡ್ತಾಳೆ. ಅವಳ ಕಣ್ಣಲ್ಲಿ ಕಂಬನಿ ತುಂಬಿರುತ್ತೆ. ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ. ಸತ್ಯಭಾಮೆ ಅವಳನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾಳೆ. ಆಮೇಲೆ ಅಸಂಬದ್ಧವಾಗಿ ಪ್ರಲಾಪ ಮಾಡಿಕೊಂಡು ತಂದೆಗೆ ಹೇಳ್ತಾಳೆ, ಅಪ್ಪ ನನ್ನನ್ನು ವೇದಿಕೆಗೆ ಬಲಿ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು. ಆಗ ಆ ಭಲ್ಲೂಕ ರಾಜನ ಕಡೆಗೆ ತಿರುಗಿ ಆರ್ಯ ಭಾಷೆಯಲ್ಲಿ ಕೃಷ್ಣ ಹೇಳ್ತಾನೆ, ನಾನು ಹೇಳೋದನ್ನು ನಿಮ್ಮ ಮಾತಲ್ಲಿ ಅವಳಿಗೆ ತಿಳಿಸು. ನಾನು ಹೇಳೋ ಪ್ರತಿಯೊಂದು ಮಾತನ್ನು ನೀನು ಅವಳಿಗೆ ಹೇಳಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಭಲ್ಲೂಕ ರಾಜ ಆಯಿತು ಅಂತ ತಲೆ ಅಲ್ಲಾಡಿಸ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನಿನ್ನನ್ನು ಮದುವೆ ಆಗ್ತೀನಿ, ನೀನು ನನ್ನ ಹೆಂಡತಿ ಆಗಬೇಕು, ಇದು ನನ್ನ ಇಷ್ಟ ಅಂತ ಹೇಳಿಬಿಟ್ಟು. ಅಂದರೆ ಕೃಷ್ಣ ಯಾಚನೆಯ ರೀತಿಯಲ್ಲಿ ಹೇಳ್ತಾನೆ. ತನ್ನ ಸಂಕಟ ಎಷ್ಟೇ ಇದ್ದರೂ ಕೂಡ ಆಸೆಗಣ್ಣಿನಿಂದ ರೋಹಿಣಿ ಕೃಷ್ಣನ ಕಡೆಗೆ ನೋಡ್ತಾಳೆ. ಆನಂತರ ಕೃಷ್ಣ ಹೇಳ್ತಾನೆ, ದೊರೆ ಉತ್ಸವ ನಡೀಲಿ, ನಾನು ಇವಳನ್ನು ಮದುವೆ ಆಗೋಕ್ಕೆ ಇಷ್ಟಪಡ್ತೀನಿ ಅಂತೇಳಿ ಹೇಳ್ತಾನೆ. ದೊರೆ ಹೇಳ್ತಾನೆ, ರೋಹಿಣಿ, ಈ ವಸುದೇವ ಪುತ್ರನನ್ನು ಮದುವೆ ಆಗೋಕ್ಕೆ ನೀನು ಸರ್ವಶಕ್ತನೂ ಸದಾ ಭಯಂಕರನೂ ಆದ ಕರಾಳ ದೇವರ ಹೆಸರಲ್ಲಿ ಶಪಥ ಮಾಡ್ತೀಯಾ ಅಂತ. ಆಗ ಕೃಷ್ಣ ಹೇಳ್ತಾನೆ, ನಾನು ಇನ್ನೂ ಒಮ್ಮೆ ಹೇಳ್ತಾ ಇದ್ದೀನಿ, ನಿನ್ನನ್ನು ಮದುವೆ ಆಗೋಕ್ಕೆ ನನಗೆ ಇಷ್ಟ ಇದೆ, ನಿನ್ನ ಅಪ್ಪನಿಗೂ ಕೂಡ ಅದೇ ಬಯಕೆ, ನೀನೇನು ಹೇಳ್ತೀಯಾ ಅಂತ ಕೇಳ್ತಾನೆ. ಇದೇ ಪ್ರಶ್ನೆಯನ್ನು ಆ ದೊರೆ ಮಗಳಿಗೆ ಹೇಳ್ತಾನೆ. ಆ ನಂತರ ನಿನ್ನ ತಂದೆಯ ಮನೆಯನ್ನು ಬಿಟ್ಟು ನನ್ನ ಹೆಂಡತಿಯಾಗಿ ನೀನು ಬರ್ತೀಯಾ ಅಂತ ಕೃಷ್ಣ ಕೇಳ್ತಾನೆ. ರೋಹಿಣಿಗೆ ಆರ್ಯ ಭಾಷೆ ಸ್ವಲ್ಪ ಸ್ವಲ್ಪ ಬರ್ತಿರುತ್ತೆ. ಹಾಗೆ ಅವಳು ನಡುಕ್ಕೊಂತ ಹೇಳ್ತಾಳೆ, ಅಪರಿಚಿತ, ನನ್ನನ್ನು ನೀನು ಮದುವೆ ಆಗಬೇಕಾಗಿಲ್ಲ, ಯಾವತ್ತಾದರೂ ಒಂದು ದಿವಸ ನೀನು ಹೊರಟು ಹೋಗ್ತೀಯಾ, ಮತ್ತು ನಾನು ಒಬ್ಬಳೇ ಆಗಬೇಕಾಗುತ್ತೆ. ನಿಮ್ಮ ಜನರ ನಡುವೆ ನನ್ನನ್ನು ಕರ್ಕೊಂಡು ಹೋದರೆ ನಿನಗೆ ಕಷ್ಟ ಆಗುತ್ತೆ ಅಂತೇಳಿ ಹೇಳ್ತಾಳೆ. ಇವಳು ಮಾತಾಡ್ತಿದ್ದ ರೀತಿಯನ್ನು ನೋಡಿ ಸತ್ಯಭಾಮೆಗೂ ಕೂಡ ಕಣ್ಣಲ್ಲಿ ದುಃಖ ಆಗುತ್ತೆ. ರೋಹಿಣಿ, ನಾನು ಶಬ್ದ ಮಾಡ್ತೀನಿ ಅಂತ ಹೇಳು ಅಂತ ಅವಳಿಗೆ ಹೇಳ್ಕೊಡ್ತಾಳೆ. ಆಗ ಭರವಸೆ ಕೊಡೋನು ಹಾಗೆ ಕೃಷ್ಣ ರೋಹಿಣಿ ಕಡೆಗೆ ನೋಡ್ತಾನೆ. ಪಕ್ಷಿಕನ್ಯೆ, ನಾನು ಎಲ್ಲಿದ್ದರೆ ನೀನು ಅಲ್ಲಿರಬೇಕು, ಗೊತ್ತಾಯ್ತಾ? ನನ್ನ ಹೆಂಡತಿ ಆಗ್ತೀನಿ ಅಂತ ನೀನು ಮಾತು ಕೊಡು ಅಂತ ಹೇಳ್ತಾನೆ. ಆಗ ಬೇರೆ ಏನು ಹೇಳೋಕ್ಕೂ ತೋಚದೆ ಆ ಪಕ್ಷಿಕನ್ಯೆ ಮುಖವನ್ನು ಕೆಳಗೆ ಮಾಡ್ತಾಳೆ. ಆಯಿತು, ಮಾತು ಕೊಟ್ಟೆ, ನಾನು ಶಪಥ ಮಾಡಿದೆ ಅಂಥೇಳಿ ಹೇಳ್ತಾಳೆ. ಆಗ ಆ ರಾಜ ಹೇಳ್ತಾನೆ, ಅಪರಿಚಿತ ವಸುದೇವ ಪುತ್ರ, ಇನ್ನು ಮೇಲೆ ಅವಳ ಯೋಗಕ್ಷೇಮ ನಿನ್ನದು ಅಂತ ನೀನು ಅವಳಿಗೆ ಹೇಳು ಅಂತೇಳಿ ಹೇಳ್ತಾನೆ. ಆಗ ಕೃಷ್ಣ ಕೂಡ, ಹೌದು ಪಕ್ಷಿಕನ್ಯೆ, ಇನ್ನು ಮೇಲೆ ನಿನ್ನ ಯೋಗಕ್ಷೇಮ ನಂದು, ನಾನು ನಿನ್ನ ಪತಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಮತ್ತು ಇನ್ನೊಂದು ಮದುವೆಯ ಸೂತ್ರವನ್ನು ಆ ಭಲ್ಲೂಕ ರಾಜ ಕೃಷ್ಣನಿಗೆ ಹೇಳ್ತಾನೆ. ಕೃಷ್ಣ ಅದನ್ನು ಕೂಡ ತಿರುಗಿ ಹೇಳ್ತಾನೆ. ಅಂದರೆ ನಿನ್ನನ್ನು ನಾನೇನಾದರೂ ಪರಿತ್ಯಜಿಸಿದರೆ ಆ ಸದಾ ಭಯಂಕರನಾದ ಕರಾಳ ದೇವ ಯಮನು ನನ್ನನ್ನು ಕೊಲ್ಲಲಿ ಅಂತ. ಅಂದರೆ ಯಾವತ್ತೂ ನಾನು ನಿನ್ನನ್ನು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು. ಇವೆಲ್ಲ ಮದುವೆಯಲ್ಲಿ ಹೇಳ್ತಕ್ಕಂಥ ವಚನಗಳು ಅವ್ರ ಕಡೆ. ದೊರೆ ರೋಹಿಣಿ ಕಡೆಗೆ ತಿರುಗ್ತಾನೆ. ಹೇಳ್ತಾನೆ, ರೋಹಿಣಿ, ನೀನು ಹೇಳು, ಕರಾಳ ದೇವನ ಹೆಸರಲ್ಲಿ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ, ನೀನಿದ್ದಲ್ಲಿ ನೀನು ಹೇಳಿದ ಹಾಗೆ ನಾನು ಮಾಡ್ತೀನಿ ಅಂತ ಹೇಳು ಅಂತ ಹೇಳಿಬಿಟ್ಟು ಆ ತಂದೆ ಮಗಳಿಗೆ ಪ್ರತಿಜ್ಞಾ ವಿಧಿಗಳನ್ನು ಬೋಧಿಸ್ತಾನೆ. ಅದೇ ಥರ ರೋಹಿಣಿ ಕೂಡ ಹೇಳ್ತಾ ಹೋಗ್ತಾಳೆ. ಇನ್ನು ಕೃಷ್ಣನ ಕಡೆಗೆ
ನೋಡ್ತಾಳೆ, ಹೇಳ್ತಾಳೆ, ನೋಡು ಇನ್ನೊಂದು ಸತಿ ಯೋಚನೆ ಮಾಡು, ನೀನು ಬಲವಂತವಾಗಿ ನೀನು ನನ್ನನ್ನು ಮದುವೆ ಆಗಬೇಕಾಗಿಲ್ಲ ಅಂತೇಳ್ಬಿಟ್ಟು. ಆಗ ಕೃಷ್ಣ ಹೇಳ್ತಾನೆ, ಇಲ್ಲ, ನಾನು ಶ್ರದ್ಧಾಪೂರ್ಣವಾಗೇ ಹೇಳ್ತಾ ಇದ್ದೀನಿ, ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆಗ ರೋಹಿಣಿನೂ ಸಂಕೋಚ ಪಟ್ಕೊಂಡು ತಂದೆ ಹೇಳಿಕೊಟ್ಟ ಸೂತ್ರವನ್ನು ಉಚ್ಚರಿಸ್ತಾಳೆ. ನೀನು ಇದ್ದಲ್ಲಿ ನಾನಿರ್ತೀನಿ, ನೀನು ಹೇಳಿದ ಹಾಗೆ ನಾನು ಮಾಡ್ತೀನಿ ಅಂಥೇಳಿ ಹೇಳ್ತಾಳೆ. ಆಗ ದೊರೆ ಒಂದು ಮಂತ್ರವನ್ನು ಉಚ್ಚರಿಸ್ತಾ, ಇನ್ನು ನೀವಿಬ್ಬರು ಗಂಡ ಹೆಂಡರು ಆದ್ರಿ ಅಂತ ಹೇಳಿಬಿಟ್ಟು ಅವರಿಬ್ಬರು ಹಣೆಗೂ ವಿಭೂತಿಯನ್ನು ಹಚ್ತಾನೆ. ಆಮೇಲೆ ಭಲ್ಲೂಕ ಪುರುಷರಿಗೂ ಭಲ್ಲೂಕ ಸ್ತ್ರೀಯರಿಗೂ ಅಪ್ಪಣೆ ಮಾಡ್ತಾನೆ. ಅವ್ರಿಗೋಸ್ಕರ ಸಿದ್ಧ ಮಾಡಿರೋ ನಿಷೇಕದ ಗುಹೆಗೆ, ಶೋಭನದ ಗುಹೆಗೆ ಅವರನ್ನು ಕರ್ಕೊಂಡು ಹೋಗಿ ಅಂದ್ಬಿಟ್ಟು. ಗಂಡಸರೆಲ್ಲ ಕೃಷ್ಣನನ್ನು ಎತ್ಕೊಳ್ತಾರೆ, ಹೆಂಗಸರು ರೋಹಿಣಿಯನ್ನು ಎತ್ಕೊಳ್ತಾರೆ. ಎಲ್ಲರೂ ಆ ಶೋಭನಕ್ಕೆ ಅಂತ ಸಿದ್ಧ ಮಾಡಿದ್ದ ಒಂದು ಗವಿ ಕಡೆಗೆ ಬರ್ತಾರೆ. ಅವರ ಹಿಂದೆ ಹಾಡುಗಳನ್ನು ಹಾಡಿಕೊಂಡು ಇಡೀ ಸಮಾಜವೇ ಬರುತ್ತೆ. ಗುಂಪೆಲ್ಲ ಕರಗಿ ಹೋಗುತ್ತೆ. ಆ ಶೋಭನದ ಗುಹೆಯಲ್ಲಿ ಕೃಷ್ಣ ರೋಹಿಣಿ ಇಬ್ಬರೇ ಉಳ್ಕೊಳ್ತಾರೆ. ಇಷ್ಟು ಹೊತ್ತು ಹಣೆ ಮೇಲೆ ಕೈ ಇಟ್ಕೊಂಡು ಗೋಡೆಗೆ ಒರಗಿ ನಿಂತು ಅಳ್ತಾ ಇದ್ದ ರೋಹಿಣಿಗೆ ಸಾಧ್ಯನೇ ಆಗೋದಿಲ್ಲ. ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಅಳಕ್ಕೆ ಶುರು ಮಾಡ್ತಾಳೆ. ಅಷ್ಟೊತ್ತಿಗೆ ಚಂದ್ರ ಮೇಲೇರಿ ಬರ್ತಾನೆ. ಗವಿನಲ್ಲಿ ಬೆಳದಿಂಗಳು ತುಂಬುತ್ತೆ. ತಮಗೆ ಹೊದಿಸಿದ್ದ ಕರಡಿ ಚರ್ಮಗಳನ್ನು ಕೃಷ್ಣ ತೆಗಿತಾನೆ. ಆಮೇಲೆ ಅವಳಿಗೆ ಹೇಳ್ತಾನೆ, ಪಕ್ಷಿ ಕನ್ಯೆ ದುಃಖಿಸ್ಬೇಡ, ನಿನ್ನ ಯೋಗಕ್ಷೇಮ ನೋಡಿಕೊಂಡು ನಿನಗೆ ಸಂತೋಷ ಆಗೋ ಹಾಗೆ ನಾನು ಮಾಡ್ತೀನಿ. ನಾವೆಲ್ಲಿದ್ದರೂ ಕೂಡ ಸಂತೋಷವಾಗಿರಬೇಕು, ಆ ಥರ ನಾನು ನಿನ್ನನ್ನು ನೋಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಇನ್ನು ಅವಳಿಗೆ ದುಃಖ ತಡಿಲಿಕ್ಕೆ ಆಗೋದಿಲ್ಲ. ಅಸಹಾಯಕಳಾಗಿ ಜೋರಾಗಿ ಅಳಕ್ಕೆ ಶುರು ಮಾಡ್ತಾಳೆ. ಹತ್ತು ಅವಳು ದುಃಖದ ಭಾರ ಕಡಿಮೆ ಆಗಲಿ ಅಂತ ಹೇಳಿಬಿಟ್ಟು ಕೃಷ್ಣ ಸುಮ್ಮನೆ ಇರ್ತಾನೆ. ಆಮೇಲೆ ಅವಳು ಹೇಳ್ತಾಳೆ, ವಸುದೇವ ಪುತ್ರ, ನನಗೆ ನಿಜವಾಗ್ಲೂ ಬದುಕೋಕ್ಕೆ ಇಷ್ಟ ಇಲ್ಲ, ಈ ಕೊಳ್ಳದೊಳಗಡೆ ನಾನು ಹಾರಿಬಿಡ್ತೀನಿ ಅಂಥೇಳಿ ಹೇಳ್ತಾಳೆ. ಆಗ ಕೃಷ್ಣ ಅವಳ ಭುಜದ ಮೇಲೆ ಕೈ ಇಡ್ತಾನೆ. ಯಾಕೆ ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನನಗೆ ಯಾರೂ ಇಲ್ಲ, ಅಮ್ಮ ಇಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇಲ್ಲ. ನನ್ನ ಸವತಿ ತಾಯಿಯ ಮಗಳು ಅಂದರೆ ಸಾಂಬನ ತಾಯಿಗೆ ನನ್ನನ್ನು ಕಂಡ್ರೆ ಎಲ್ಲರಿಗಿಂತ ಹೆಚ್ಚು ದ್ವೇಷ ಇದೆ. ನಮ್ಮ ಅಪ್ಪಂಗೆ ನನ್ನ ಮೇಲೆ ತುಂಬ ಪ್ರೀತಿ ಇತ್ತು, ಈಗ ಅದೂ ಇಲ್ಲ. ನನ್ನನ್ನು ಬೆಂಕಿಲಿ ಎಸಿಬೇಕು ಅಂತ ಇದ್ದಾನೆ. ಅಷ್ಟು ಕಲ್ಲು ಹೃದಯ ಆಗೋಗಿದೆ. ನಮ್ಮಮ್ಮ ಕರಾಳ ದೇವನ ಧಾಮಕ್ಕೆ ಹೋದಳು, ಆಗ ನನ್ನನ್ನು ಯಾಕೆ ಕರ್ಕೊಂಡು ಹೋಗಲಿಲ್ವೋ ಅಂತ ಮತ್ತೆ ಮತ್ತೆ ಅಳಕ್ಕೆ ಶುರು ಮಾಡ್ತಾಳೆ. ಆಗ ಕೃಷ್ಣ ತನ್ನ ತೋಳಿನ ನಡುವೆ ಅವಳನ್ನ ಸೆಳ್ಕೊಳ್ತಾನೆ. ನಾನಿದ್ದೀನಲ್ಲ, ನಿನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ನಾನು ನೋಡ್ಕೊಳ್ತೀನಿ ಅಂತೇಳಿ ಹೇಳ್ತಾನೆ. ರೋಹಿಣಿಗೆ ದುಃಖ ಹೆಚ್ಚಾಗತ್ತೆ. ಅವಳು ಬಿಕ್ಕಿ ಬಿಕ್ಕಿ ಅಳಕ್ಕೆ ಶುರು ಮಾಡ್ತಾಳೆ. ಆಗ ಕೃಷ್ಣ ತನ್ನ ಮಧುರವಾದ ಮಂದಹಾಸವನ್ನು ಬೀರ್ತಾನೆ. ಜಾಂಬವತಿ, ನೀನು ಚಿಂತೆ ಮಾಡಬೇಡ, ನೀನು ಈಗ ಯಾವ ಕುಟುಂಬಕ್ಕೆ ಪ್ರವೇಶ ಮಾಡಿದೀಯ ಅಂತ ನಿನಗೆ ಗೊತ್ತಿಲ್ಲ. ನಿನ್ನ ಅಪ್ಪ ಅಮ್ಮ ನಿನ್ನನ್ನು ಎಷ್ಟು ಪ್ರೀತಿಸಿದ್ರೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪ ಅಮ್ಮ ನಿನ್ನನ್ನು ಪ್ರೀತಿಸ್ತಾರೆ ಅಂಥೇಳಿ ಹೇಳ್ತಾನೆ. ಜೊತೆಗೆ ಹೇಳ್ತಾನೆ, ನನ್ನ ಅಣ್ಣ ಅತ್ತಿಗೆ ಇಬ್ಬರು ಕೂಡ ಈ ಶಿಖರ ಇದೆಯಲ್ಲ ಅಷ್ಟು ಎತ್ತರ, ನಿನ್ನನ್ನು ನೋಡಿ ಬಹಳ ಹಿಗ್ಗುತ್ತಾರೆ. ಇನ್ನು ನನ್ನ ಹೆಂಡಂದ್ರಿಬ್ಬರಿದ್ದಾರೆ, ಅವರು ಕೂಡ ನಿನ್ನನ್ನು ತಂಗಿ ಅಂತ ಸ್ವಾಗತಿಸ್ತಾರೆ. ನನ್ನ ಗೆಳೆಯ ಸಾತ್ಯಕಿ ಇದ್ದಾನಲ್ಲ, ಈಗಿಲ್ಲಿದ್ದಾನಲ್ಲ, ಅವನು ನಿನಗೆ ವಾತ್ಸಲ್ಯಪೂರ್ಣನಾದ ಸೋದರ ಆಗ್ತಾನೆ. ಇನ್ನು ನೀನು ಈ ಬೆಕ್ಕಿನ ಹೆಂಗಸು ಅಂದ್ಬಿಟ್ಟು ಅಂತೀಯಲ್ಲ, ಈ ಸತ್ಯಭಾಮೆ, ಅವಳು ಕೂಡ ನಿನಗೆ ಗೆಳತಿ ಆಗಿರ್ತಾಳೆ. ನನಗೊಬ್ಬ ತಂಗಿ ಇದ್ದಾಳೆ, ಅವಳು ಕೂಡ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ. ಜೊತೆಗೆ ಅವನಿಗಿಬ್ಬರು ಹೆಂಡರಿದ್ದಾರೆ, ಅಂದರೆ ಒಬ್ಬ ತಮ್ಮ ಉದ್ದವ, ಅವನ ಹೆಂಡ್ರಿ ಅವಳಿ ಜವಳಿಗಳು ಬಣ್ಣದ ಗೊಂಬೆಗಳ ಇದ್ದ ಹಾಗಿದ್ದಾರೆ. ಇವರೆಲ್ಲರೂ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ನಿನ್ನ ಪಕ್ಷಿಗಾನನ ಎಲ್ಲರೂ ಇಷ್ಟಪಡ್ತಾರೆ. ನಿನಗೆ ಅಪ್ಪ ಅಮ್ಮ ಇಲ್ಲ ಅನ್ನೋದೇ ಮರೆತು ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಈ ಥರದ್ದು ಒಂದು ಸಂತೋಷವಾಗಿರೋ ಕುಟುಂಬ ಇರಬಹುದಾ ಅಂತ ರೋಹಿಣಿಗೆ ಯಾವತ್ತೂ ಊಹೆ ಕೂಡ ಇರೋದಿಲ್ಲ, ಒಂದು ಕಲ್ಪನೆ ಕೂಡ ಇರೋದಿಲ್ಲ. ಕೃಷ್ಣ ಹೇಳಿದ್ದನ್ನು ಕೇಳಿ ಅವಳ ಮನಸ್ಸಿಗೆ ಏನೋ ಒಂದು ರೀತಿಯ ಮೋಡಿ ಹಾಕಿದ ಹಾಗೆ ಆಗುತ್ತೆ. ಕಣ್ಣೀರನ್ನು ಒರೆಸ್ಕೊಳ್ತಾಳೆ, ಮುಗುಳು ನಗೆಯನ್ನು ನಗಕ್ಕೆ ಪ್ರಯತ್ನ ಮಾಡ್ತಾಳೆ. ಆಮೇಲೆ ಹೇಳ್ತಾಳೆ, ನೀವು ನಿಮ್ಮ ಸ್ಥಾನವನ್ನು ಯಾವತ್ತೂ ಸೇರೋಕ್ಕೆ ಸಾಧ್ಯ ಇಲ್ಲ ಪ್ರಭು. ಏಕೆ ಅಂದರೆ ನಮ್ಮ ಜನರಿಗೆ ಎಷ್ಟು ರಕ್ತದಾಹ ಅಂತ ನಿಮಗೆ ಗೊತ್ತಿಲ್ಲ. ನಿಮ್ಮನ್ನು ಅಂದರೆ ನಿಮ್ಮ 3 ಜನನೂ ಆ ಕಪ್ಪು ದೇವರಿಗೆ ಬಲಿ ಕೊಡೋವರೆಗೂ ಅವ್ರಿಗೆ ತೃಪ್ತಿನೇ ಆಗೋದಿಲ್ಲ ಅಂಥೇಳಿ ಹೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲ, ಅವು ಯಾವುದನ್ನು ಅವ್ರ ಕೈಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲ, ನಿಮಗೆ ಗೊತ್ತಿಲ್ಲ, ನಿಮ್ಮನ್ನು ಕೊಂದು ಬಿಡ್ತಾರೆ ಅವರು ಅಂತ ರೋಹಿಣಿ ಹೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ನೋಡು,
ತನ್ನ ಅಣ್ಣನನ್ನು ಅಂದರೆ ಒಬ್ಬ ಕ್ಷತ್ರಿಯನನ್ನು ಕಂಡ ಕೂಡಲೇ ಮೃತ್ಯುದೇವತೆ ಪಲಾಯನ ಮಾಡ್ತಾನೆ. ನಾನೊಬ್ಬ ಕ್ಷತ್ರಿಯ ಅಂದರೆ ಮೃತ್ಯುದೇವತೆಗೆ ನಾನೊಬ್ಬ ಅಣ್ಣ ಇದ್ದ ಹಾಗೆ, ಹಾಗಾಗಿ ನನ್ನ ಬಗ್ಗೆ, ನನ್ನ ಸಾವಿನ ಬಗ್ಗೆ ನೀನು ಚಿಂತೆ ಮಾಡಬೇಡ ಅಂಥೇಳಿ ಹೇಳ್ತಾನೆ. ಆಗ ರೋಹಿಣಿ ಹೇಳ್ತಾಳೆ, ನಾನು ಎಷ್ಟು ದುಷ್ಟಳು ನೋಡಿ, ನಿಮ್ಮನ್ನು ಬಲ್ಲೂಕ ಲೋಕಕ್ಕೆ ಬರೋ ಹಾಗೆ ಮಾಡಿದ್ದು ನಾನೇನೆ, ನೀವು ನೋಡಿದ್ರೆ ಎಷ್ಟು ಉದಾರಿಗಳು ಅಂತೇಳಿ ಹೇಳ್ತಾಳೆ. ಆಗ ಕೃಷ್ಣ ಕೇಳ್ತಾನೆ, ಅಂದರೆ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಾ ಅಂತ ನಿನಗೆ ಹೇಳಿದ್ರೇನು ಯಾರಾದರೂ ಅಂತ ಕೇಳಿದಾಗ ಅವಳು ಹೌದು ಅನ್ನೋ ಹಾಗೆ ತಲೆ ತೂಗುತ್ತಾಳೆ. ಯಾರು ಅಂತ ಕೇಳಿದಾಗ ನಮ್ಮ ತಂದೆ ಅಂತೇಳಿ ಹೇಳ್ತಾಳೆ. ನಿಮ್ಮ ತಂದೆನಾ, ಏನು ಮಾಡೋಕ್ಕೆ ಹೇಳಿದ್ರು ಅವರು ಅಂತ ಕೃಷ್ಣ ಕೇಳ್ತಾನೆ. ಆಗ ರೋಹಿಣಿ ಹೇಳ್ತಾಳೆ, ಕೆಲವು ದಿನದ ಕೆಳಗಡೆಗೆ ನಮ್ಮ ಅಪ್ಪಂಗೆ ಒಂದು ಕನಸಾಗಿತ್ತಂತೆ. ಅಂದರೆ ಯಕ್ಷಿಣಿ ರತ್ನ ಶಮಂತಕ ಹಿಂದಕ್ಕೆ ತನಗೆ ಬರುತ್ತೆ, ಅದು ತನ್ನ ಕೈಗೆ ಬಂದರೆ ತುಂಬ ಅದೃಷ್ಟ ಬಂದ ಹಾಗೆ ಅಂತ ಅವನ ಭಾವನೆ. ಸತ್ರಾಜಿತ್ ಪವಿತ್ರ ಗುಹೆಗೆ ಬಂದಿದ್ದಾನೋ ಏನೋ ನೋಡ್ಕೊಂಬ ಅಂತ ನನಗೆ ಹೇಳಿದ್ರು. ನಾನು ಆಮೇಲೆ ರತ್ನವನ್ನು ಪೂಜಿಸಬಹುದು ಅಂಥೇಳಿ ಅವರು ಅಂದ್ಕೊಂಡಿದ್ರು ಅಂತ ಹೇಳಿಬಿಟ್ಟು ಹೇಳ್ತಾಳವಳು. ಅಂದರೆ ಹಿಂದೆ ಈ ಜಾಂಬವಂತ ಅದಕ್ಕೆ ಕಾವಲುಗಾರ ರಕ್ಷಕ ಆಗಿ ನೇಮಕ ಮಾಡಿಸ್ಕೊಂಡಿದ್ರು ಕೂಡ ಅವನಿಗೂ ಕೂಡ ಆ ಸಮಂತಕ ಮಣಿ ಮೇಲೆ ಒಂದು ರೀತಿಯ ಆಸೆ ಇರುತ್ತೆ. ಏಕೆಂದರೆ ಅದು ಇರೋ ಕಡೆ ಎಲ್ಲ ಒಳ್ಳೆಯದಾಗತ್ತೆ, ತನಗಿನ್ನೂ ಒಳ್ಳೆಯದಾಗಲಿ ಅನ್ನೋ ಒಂದು ಆಸೆಯಿಂದ ಅವನು ಸತ್ರಾಜಿತನಿಂದ ಆ ಮಣಿ ತನಗೆ ದೊರೆಯುತ್ತೇನೋ ಅಂತ ಕಾಯ್ತಾ ಇರ್ತಾನಂತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.